ಇಂದಿನ ವಿಡಿಯೋ ಮನ್ವಂತರದ ಕುರಿತಾಗಿದೆ. ಈ ಅಧ್ಯಾಯವನ್ನು ಬ್ರಹ್ಮಪುರಾಣದಿಂದ ತೆಗೆದುಕೊಳ್ಳಲಾಗಿದೆ. ಈ ವಿಡಿಯೋದಲ್ಲಿ ನಾವು ಮನ್ವಂತರ ಎಂದರೇನು, ಯುಗಚಕ್ರ ಎಂದರೇನು, ಕಲ್ಪ ಎಂದರೇನು, ವಿವಿಧ ಮನ್ವಂತರಗಳ ಬಗ್ಗೆ ಮತ್ತು ವಿವಿಧ ಮನುಗಳ ಬಗ್ಗೆ ತಿಳಿಯೋಣ. ಇವುಗಳೆಲ್ಲದರ ಬಗ್ಗೆ ತಿಳಿಯಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಋಷಿಗಳ ಪ್ರಕಾರ ಪುರಾಣಗಳ ಕಥೆಗಳನ್ನು ಓದುವುದು ಅಥವಾ ಕೇಳುವುದು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ವೈಭವವನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಪುರಾಣಗಳಿಂದ ಕಥೆಗಳನ್ನು ಕೇಳುವ ಜನರು ತಮ್ಮ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಮೊದಲಿಗೆ ಮನ್ವಂತರ ಎಂದರೇನು ಎಂದು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಮನ್ವಂತರವು ಮನುಕುಲದ ಮೂಲ ಪುರುಷನಾದ ಮನುವಿನ ಆಳ್ವಿಕೆಯನ್ನು ಸೂಚಿಸುವ ಅವಧಿಯಾಗಿದೆ. ಪ್ರತಿಯೊಂದು ಮನ್ವಂತರವು ಕೆಲವು ದೇವತೆಗಳು, ರಾಜರು, ಋಷಿಗಳು ಮತ್ತು ಇಂದ್ರನ ಸೃಷ್ಟಿ ಮತ್ತು ವಿನಾಶದಿಂದ ನಿರೂಪಿಸಲ್ಪಟ್ಟಿದೆ. ಪ್ರತಿ ಮನ್ವಂತರವು 71 ಮಹಾಯುಗಗಳ ಚಕ್ರವನ್ನು ಒಳಗೊಂಡಿದೆ. ಇದು ದೇವತೆಗಳಿಗೆ 12,000 ವರ್ಷಗಳ ಸಮಾನವಾಗಿದೆ. ಪುರಾಣಗಳ ಪ್ರಕಾರ 14 ಮನ್ವಂತರಗಳಿವೆ. ಈ ಮನ್ವಂತರಗಳು ತಮ್ಮ ಹೆಸರುಗಳನ್ನು 14 ಸತತ ಪೌರಾಣಿಕ ಮೂಲ ಪುರುಷರು ಮತ್ತು ಭೂಮಿಯ ಸಾರ್ವಭೌಮರಿಂದ ಪಡೆದಿವೆ. ಅವರನ್ನು ಮನು ಎಂದು ಕರೆಯಲಾಗುತ್ತದೆ. ಪ್ರತಿ ಮನ್ವಂತರದಲ್ಲಿ 71 ಚತುರ್ಯುಗಗಳಿವೆ ಮತ್ತು 71 ಚತುರ್ಯುಗಗಳ ಕೊನೆಯಲ್ಲಿ ಒಬ್ಬ ಮನು ತನ್ನ ಆಯುಷ್ಯವನ್ನು ಪೂರ್ಣಗೊಳಿಸುತ್ತಾನೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮನ ಒಂದು ದಿನವನ್ನು ಒಂದು ಕಲ್ಪ ಎಂದು ಕರೆಯಲಾಗುತ್ತದೆ. ಒಂದು ಕಲ್ಪವು 14 ಮನ್ವಂತರಗಳನ್ನು ಒಳಗೊಂಡಿದೆ ಮತ್ತು ಪ್ರತಿ ಮನ್ವಂತರವು 71 ಯುಗಚಕ್ರಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಮನ್ವಂತರವನ್ನು ಬೇರೆ ಬೇರೆ ಮನು ಆಳುತ್ತಾನೆ. ಪ್ರತಿ ಮನ್ವಂತರದಲ್ಲಿ ಒಬ್ಬ ಮನು, 7 ಋಷಿಗಳು, ಕೆಲವು ದೇವತೆಗಳು, ಒಬ್ಬ ಇಂದ್ರ ಮತ್ತು ರಾಜರು ಸೃಷ್ಟಿಯಾಗುತ್ತಾರೆ ಮತ್ತು ನಾಶವಾಗುತ್ತಾರೆ. ಪ್ರತಿ ಮನ್ವಂತರದ ಕೊನೆಯಲ್ಲಿ ದೊಡ್ಡ ವಿನಾಶ ಉಂಟಾಗುತ್ತದೆ ಮತ್ತು ಇಂದಿನ ಮನು ಮತ್ತು ಎಲ್ಲಾ ದೇವತೆಗಳು ತಮ್ಮ ಸ್ಥಾನವನ್ನು ಬಿಡುತ್ತಾರೆ. ನಂತರ ಮುಂದಿನ ಮನ್ವಂತರಗಳಲ್ಲಿ ಪ್ರಕ್ರಿಯೆಯು ಒಂದೇ ಆಗಿರುತ್ತದೆ ಮತ್ತು ಹೊಸ ಮನು ಹೊಸ ಮನ್ವಂತರವನ್ನು ಆಳುತ್ತಾನೆ. ಕಲಿಯುಗ ಪ್ರಾರಂಭದಲ್ಲಿ ಋಷಿಗಳೆಲ್ಲರೂ ನೈಮಿಷಾರಣ್ಯ ಎಂಬ ಸ್ಥಳದಲ್ಲಿ ಒಟ್ಟುಗೂಡಿದ್ದರು. ಅವರು 1000 ವರ್ಷಗಳ ಕಾಲ ಯಾಗವನ್ನು ಮಾಡಿದ್ದರು ಮತ್ತು ನಂತರ ಅವರು ಸೂತ ಮಹರ್ಷಿಗಳಿಗೆ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು. ಸೂತ ಮಹರ್ಷಿ ಋಷಿ ವೇದವ್ಯಾಸರ ಶಿಷ್ಯರಾಗಿದ್ದರು. ಅವರು ಎಲ್ಲಾ ಪವಿತ್ರ ಪುರಾಣಗಳನ್ನು ಬರೆದ ಮಹಾನ್ ಋಷಿ ವೇದವ್ಯಾಸರ ಶಿಷ್ಯರಾಗಿದ್ದರಿಂದ ಎಲ್ಲಾ ಋಷಿಗಳು ಸೂತ ಮಹರ್ಷಿಯಿಂದ ಜ್ಞಾನವನ್ನು ಪಡೆಯಲು ಬಯಸಿದರು. ಆಗ ಎಲ್ಲ ಋಷಿಗಳು ಸೂತ ಮಹರ್ಷಿಯನ್ನು ಮನ್ವಂತರದ ಬಗ್ಗೆ ಕೇಳಿದರು. ಅವರು ಸೂತ ಮಹರ್ಷಿಗಳನ್ನು ವಿವಿಧ ಮನ್ವಂತರಗಳು, ವಿವಿಧ ಮನುಗಳು ಮತ್ತು ಮನ್ವಂತರವು ಎಷ್ಟು ಕಾಲ ನಡೆಯಿತು ಎಂಬುದನ್ನು ವಿವರಿಸಲು ಕೇಳಿದರು. ಎಲ್ಲ ಋಷಿಗಳ ಪ್ರಶ್ನೆಗಳನ್ನು ಕೇಳಿದ ನಂತರ ಸೂತ ಮಹರ್ಷಿಗಳು ಎಲ್ಲ ಮನ್ವಂತರಗಳ ಬಗ್ಗೆ ವಿವರಿಸುತ್ತಾರೆ. ಸೂತ ಮಹರ್ಷಿಗಳು ಹಿಂದೆ 6 ಮನುಗಳಿದ್ದರು. ಅವರು ಸ್ವಯಂಭುವ ಮನು, ಸ್ವರೋಚಿಷ ಮನು, ಉತ್ತಮ ಮನು, ತಮಸ ಮನು, ರೈವತ ಮನು, ಚಕ್ಷುಷ ಮನು ಮತ್ತು ವೈವಸ್ವತ ಮನು ಎಂದು ಹೇಳುತ್ತಾರೆ. ಪ್ರಸ್ತುತ ನಡೆಯುತ್ತಿರುವ ಮನ್ವಂತರದ ಮನು ವೈವಸ್ವತ ಮನು. ಈ ವೈವಸ್ವತ ಮನು ನಂತರ ಭವಿಷ್ಯದಲ್ಲಿ 7 ಮನುಗಳು ಇರುತ್ತಾರೆ. ಅವರು ಸಾವರ್ಣಿ ಮನು, ರೈಭ್ಯ ಮನು, ರೌಚ್ಯ ಮನು ಮತ್ತು 4 ಮೇರು ಸಾವರ್ಣಿ ಮನುಗಳು. ಇದರಂತೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತನ್ನು ಆಳಿದ 14 ಮನುಗಳು ಇದ್ದಾರೆ. ಮೊದಲ ಸ್ವಯಂಭುವ ಮನ್ವಂತರದಲ್ಲಿ ಬ್ರಹ್ಮನು ತನ್ನ ಮನಸ್ಸಿನಿಂದ ಸ್ವಯಂಭುವ ಮನು ಮತ್ತು ಶತರೂಪ ಎಂಬ ಸ್ತ್ರೀಯನ್ನು ಸೃಷ್ಟಿಸಿದನು. ಸ್ವಯಂಭುವ ಮನು ಈ ವಿಶ್ವದಲ್ಲಿ ಮೊದಲ ಪುರುಷ ಮತ್ತು ದೇವಿ ಶತರೂಪ ಈ ವಿಶ್ವದಲ್ಲಿ ಮೊದಲ ಮಹಿಳೆಯಾಗಿದ್ದಾಳೆ. ಸ್ವಯಂಭುವ ಮನು ಬ್ರಹ್ಮಾಂಡದ ಮೊದಲ ಮನು ಮತ್ತು ಅವನನ್ನು ಮೊದಲ ರಾಜ ಮತ್ತು ಮಾನವೀಯತೆಯ ಮೂಲ ಪುರುಷ ಎಂದು ಪರಿಗಣಿಸಲಾಗಿದೆ. ಈ ಮನ್ವಂತರದ ಸಮಯದಲ್ಲಿ ಬ್ರಹ್ಮನು ಸಪ್ತ ಋಷಿಗಳೆಂದು ಕರೆಯಲ್ಪಡುವ 7 ಮಾನಸ ಪುತ್ರರನ್ನು ಸೃಷ್ಟಿಸಿದನು. ಅವರು ಋಷಿ ಮಾರೀಚಿ, ಋಷಿ ಅತ್ರಿ, ಋಷಿ ಅಂಗೀರಸ, ಋಷಿ ಪುಲಹ, ಋಷಿ ಕ್ರತು, ಋಷಿ ಪುಲಸ್ಯ ಮತ್ತು ಋಷಿ ವಶಿಷ್ಠ. ಸ್ವಯಂಭುವನು ಕಠೋರ ತಪಸ್ಸು ಮಾಡಿ ಬ್ರಹ್ಮನಿಂದ ಈ ವಿಶ್ವವನ್ನು ಆಳಲು ವರವನ್ನು ಪಡೆದನು. ಮನು ಮತ್ತು ಶತರೂಪದ ವಂಶಸ್ಥರನ್ನು ಮನುಷ್ಯರು ಎಂದು ಕರೆಯಲಾಗುತ್ತದೆ. ಇದು ಮನುಕುಲದ ಸಂಸ್ಕೃತ ಪದವಾಗಿದೆ.
ವೇದಗಳನ್ನು 4 ವಿಭಾಗಗಳಲ್ಲಾಗಿ ವಿಂಗಡಿಸಿದ ಕೀರ್ತಿ ಸ್ವಯಂಭುವ ಮನುವಿಗೆ ಸಲ್ಲುತ್ತದೆ ಎಂದು ಹೇಳಲಾಗುತ್ತದೆ. ವಿವಿಧ ಪುರಾಣಗಳ ಪ್ರಕಾರ ಸ್ವಯಂಭುವ ಮನುವಿನ ಮಕ್ಕಳ ಬಗ್ಗೆ ವಿಭಿನ್ನ ಉಲ್ಲೇಖವಿದೆ. ಬ್ರಹ್ಮ ಪುರಾಣದ ಪ್ರಕಾರ ಸ್ವಯಂಭುವ ಮನು ಮತ್ತು ಶತರೂಪರಿಗೆ 10 ಜನ ಗಂಡು ಮಕ್ಕಳಿದ್ದರು. ಅವರು ಅಗ್ನಿಧರ, ಅಗ್ನಿಬಾಹು, ಮೇದ್ಯ, ಮೇದ್ಯಾತೀತ, ವಸು, ಜ್ಯೋತಿಷ್ಮನ್, ದ್ಯುತಿಮನ್ ಮತ್ತು ಅವ್ಯ. ಸ್ವಯಂಭುವ ಮನ್ವಂತರದ ಸಮಯದಲ್ಲಿ ಮನು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪಿಸಿದನು ಎಂದು ಹೇಳಲಾಗುತ್ತದೆ. ಮನು ಎಲ್ಲ ಸೃಷ್ಟಿಸಿದ್ದ ಜೀವಿಗಳನ್ನು ಸಂರಕ್ಷಿಸಿದನು. ಈ ಸ್ವಯಂಭುವ ಅವಧಿಯಲ್ಲಿ ಅವನು ಜಗತ್ತನ್ನು ಸೃಷ್ಟಿಸಿದನು ಮತ್ತು ಸಾಮಾಜಿಕ ಕ್ರಮಾನುಗತಕ್ಕೆ ಸಂಬಂಧಿಸಿದಂತೆ ಶಿಕ್ಷೆಗೆ ನಿರ್ದಿಷ್ಟ ಸ್ಥಳಗಳನ್ನು ಗೊತ್ತುಪಡಿಸಿದನು. ಎರಡನೆಯ ಸ್ವಾರೋಚಿಷ ಮನ್ವಂತರದಲ್ಲಿ ಸ್ವಾರೋಚಿಷನು ವಿಶ್ವವನ್ನು ಆಳಿದನು. ಸ್ವಾರೋಚಿಷನು ಅಗ್ನಿದೇವನ ಮಗನಾಗಿದ್ದನು. ಅವರಿಗೆ ಅವಿಘ್ನ, ಸುಕೃತಿ, ಜ್ಯೋತಿಷ್, ಅಪೋಮೂರ್ತಿ, ಪ್ರತೀತ, ನಾಭಸ್ಯ, ನಾಭ ಮತ್ತು ಊರ್ಜಾ ಎಂಬ 8 ಪುತ್ರರಿದ್ದರು. ಅವನ ಆಳ್ವಿಕೆಯಲ್ಲಿ ಯಾಗನ ಮಗನಾದ ರೋಚನನು ಇಂದ್ರನಾಗಿದ್ದನು. ಓರ್ವ, ಸ್ತಂಭ, ಕಶ್ಯಪ, ಪ್ರಾಣ, ಬೃಹಸ್ಪತಿ, ಅತ್ರಿ ಮತ್ತು ಚೈವ ಮುಂತಾದ ಮಹಾನ್ ಋಷಿಗಳು ಈ ಕಾಲದ ತತ್ವ ಋಷಿಗಳಾಗಿದ್ದರು. ಸ್ವರೋಚಿಷ ಮನ್ವಂತರದಲ್ಲಿರುವ ದೇವತೆಗಳನ್ನು ತುಷೀತಸರು ಎಂದು ಕರೆಯಲಾಗುತ್ತಿತ್ತು. ಈ ಸ್ವರೋಚಿಷ ಮನ್ವಂತರದಲ್ಲಿ ವಿಷ್ಣುವು ವಿಭುವಾಗಿ ಅವತರಿಸಿದನು. ವೇದಶೀರನ ಪತ್ನಿ ತುಷೀತ ವಿಭುವಿಗೆ ಜನ್ಮ ನೀಡಿದಳು. ವಿಭು ಅನೇಕ ಸಂತರಿಗೆ ಇಂದ್ರಿಯ ನಿಯಂತ್ರಣ ಮತ್ತು ತಪಸ್ಸಿನ ಕುರಿತು ಸೂಚನೆ ನೀಡಿದ್ದನು. ಈ ಸ್ವರೋಚಿಷ ಮನ್ವಂತರದಲ್ಲಿ ಮನುಷ್ಯರಿಗೆ ಉಡುಪುಗಳನ್ನು ಕಂಡುಹಿಡಿಯಲಾಯಿತು ಎಂದು ಹೇಳಲಾಗುತ್ತದೆ. ಈ ಮನ್ವಂತರದ ಸಮಯದಲ್ಲಿ ಮನುಷ್ಯರಿಗೆ ಬಟ್ಟೆಗಳನ್ನು ತಯಾರಿಸುವಲ್ಲಿ ಸ್ವರೋಚಿಷ ಮನುವಿನ ಉತ್ತರಾಧಿಕಾರಿಯಾಗಲು ದೇವಾಲ ಋಷಿ ಶಿವನ 3ನೇ ಕಣ್ಣಿನಿಂದ ಜನಿಸಿದನೆಂದು ಹೇಳಲಾಗುತ್ತದೆ. 3ನೇ ಮನ್ವಂತರವೆಂದರೆ ಉತ್ತಮ ಮನ್ವಂತರ. ಈ ಮನ್ವಂತರವನ್ನು ಉತ್ತಮ ಮನು ಆಳಿದನು. ಉತ್ತಮನಿಗೆ ಈಶಾ, ಊರ್ಜಾ, ತನುಜರಾಜ, ಮಧು, ಮಾಧವ, ಶುಚಿ, ಶುಕ್ರ, ಸಾಹ, ನಾಭಸ್ಯ ಮತ್ತು ನಾಭ ಎಂಬ 10 ಪುತ್ರರಿದ್ದರು. ಈ ಉತ್ತಮ ಮನುವಿನ ಆಳ್ವಿಕೆಯಲ್ಲಿ ವಶಿಷ್ಠರು ಎಂದು ಕರೆಯಲ್ಪಡುವ ವಶಿಷ್ಠರ 7 ಪುತ್ರರು 7 ಸಂತ ವ್ಯಕ್ತಿಗಳಾಗಿದ್ದರು. ಉತ್ತಮ ಮನ್ವಂತರದ 7 ಋಷಿಗಳೆಂದರೆ ರಾಜಸ, ಗೋತ್ರ, ಉದ್ಭವಾವು, ಸವನ, ಅನಗ, ಸುತಪಾಸ ಮತ್ತು ಶುಕ್ರ. ಈ ಮನ್ವಂತರದಲ್ಲಿ ಸತ್ಯಗಳು, ದೇವಶ್ರುತರು ಮತ್ತು ಭದ್ರರು ದೇವತೆಗಳಾಗಿದ್ದರು ಮತ್ತು ಸತ್ಯಜಿತ್ ಇಂದ್ರನಾಗಿದ್ದನು. ಈ ಮನ್ವಂತರದಲ್ಲಿರುವ ದೇವತೆಗಳನ್ನು ಭಾನುಗಳು ಎಂದು ಕರೆಯಲಾಗುತ್ತಿತ್ತು. ಸತ್ಯಸೇನನಾಗಿ ವಿಷ್ಣುವಿನ ಅವತಾರವು ಉತ್ತಮ ಮನ್ವಂತರದಲ್ಲಿ ನಡೆಯಿತು. ಪರಮಾತ್ಮನಾದ ನಾರಾಯಣನು ಧರ್ಮನ ಪತ್ನಿಯಾಗಿದ್ದ ಸುನ್ರಿತಿಯ ಗರ್ಭದಿಂದ ಸತ್ಯಸೇನನಾಗಿ ಕಾಣಿಸಿಕೊಂಡಿದ್ದನು. 4ನೆಯ ಮನ್ವಂತರವನ್ನು ತಮಸ ಮನ್ವಂತರ ಎನ್ನುತ್ತಾರೆ. ಈ ಮನ್ವಂತರವನ್ನು ತಮಸಮನು ಆಳುತ್ತಿದ್ದನು. ಅವರಿಗೆ ದ್ಯುತಿ, ತಪಸ್ಯ, ಸುತಾಪಾಸ, ತಪೋಭೂತ, ಸನಾತನ, ತಪೋರತಿ, ಅಕಲ್ಮಷ, ತನ್ವಿ, ಧಾನ್ವಿ ಮತ್ತು ಪ್ರಣತಾಪ ಎಂಬ 10 ಪುತ್ರರಿದ್ದರು. ಈ ಮನ್ವಂತರದ ಸಮಯದಲ್ಲಿ 7 ಋಷಿಗಳಾದ ಕಾವ್ಯ, ಪೃಥು, ಅಗ್ನಿ, ಜಾನು, ಧಾತ, ಕಪೀವನ ಮತ್ತು ಅಕಾಪಿವಿನ ಅವರ ಪುತ್ರರು ಮತ್ತು ಮೊಮ್ಮಕ್ಕಳು ಪುರಾಣಗಳಲ್ಲಿ ಶ್ರೇಷ್ಠ ಬ್ರಾಹ್ಮಣರೆಂದು ವೈಭವೀಕರಿಸಲ್ಪಟ್ಟಿದ್ದಾರೆ. ತಮಸ ಮನ್ವಂತರದಲ್ಲಿ ದೇವತೆಗಳ ಗುಂಪುಗಳನ್ನು ಸತ್ಯಕರು ಮತ್ತು ಹರಿಯರು ಎಂದು ಕರೆಯಲಾಗುತ್ತದೆ. ಈ ತಮಸ ಮನ್ವಂತರದ ಸಮಯದಲ್ಲಿ ತ್ರಿಷಿಕ ಇಂದ್ರನಾಗಿದ್ದನು. 5ನೇ ಮನ್ವಂತರವನ್ನು ರೈವತ ಮನ್ವಂತರ ಎಂದು ಕರೆಯಲಾಗುತ್ತದೆ. ಈ ಮನ್ವಂತರವನ್ನು ರೈವತಮನು ಆಳುತ್ತಾನೆ. ರೈವತಮನು ತಮಸಮನುವಿನ ಕಿರಿಯ ಸಹೋದರನಾಗಿದ್ದನು. ರೈವತಮನುವಿಗೆ 10 ಗಂಡು ಮಕ್ಕಳಿದ್ದರು. ಧೃತಿಮನ್, ಅವ್ಯಾಯ, ಯುಕ್ತ, ತತ್ವ, ದರ್ಶಿನ್, ನಿರುತ್ಸುಕ, ಅರಣ್ಯ, ಪ್ರಕಾಶ, ನಿರ್ಮೋಹ, ಸತ್ಯವಾಕ್ ಮತ್ತು ಕೃತಿ. ರೈವತ ಮನ್ವಂತರದಲ್ಲಿ 7 ಋಷಿಗಳೆಂದರೆ ದೇವಬಾಹು, ಯದೂಧರ, ವೇದಶ್ರೀಸ, ವೇಜಶಿರಾಸ, ಹಿರಣ್ಯರೋಮನ, ಪರಿಜನ್ಯ, ಊರ್ಧ್ವಬಾಹು ಮತ್ತು ಸತ್ಯನೇತ್ರ. ಈ ಮನ್ವಂತರದ ಸಮಯದಲ್ಲಿ ದೇವತೆಗಳನ್ನು ತರಾಜಸರು ಎಂದು ಕರೆಯಲಾಗುತ್ತಿತ್ತು. ಈ ರೈವತ ಮನ್ವಂತರದ ಇಂದ್ರನು ವಿಭುವಾಗಿದ್ದನು. 6ನೇ ಮನ್ವಂತರವನ್ನು ಚಕ್ಷುಷ ಮನ್ವಂತರ ಎನ್ನುತ್ತಾರೆ. ಈ ಮನ್ವಂತರವನ್ನು ಚಕ್ಷುಷಮನು ಆಳುತ್ತಿದ್ದನು. ಚಕ್ಷುಷನು ಪುಷ್ಕರಣಿ ಮತ್ತು ಚಕ್ಷುಷನ ಮಗನಾಗಿದ್ದಾನೆ. ಅವನಿಗೆ ಕುರು, ಪುರು, ಶತದ್ಯುಮ್ನ, ತಪಸ್ವಿ, ಸತ್ಯವಾನ್, ಶುಚಿ, ಅಗ್ನಿಸ್ತೋಮ,
ಅತಿರಾದ್ರ, ಸುದ್ಯುಮ್ನ ಮತ್ತು ಅಭಿಮನ್ಯು ಎಂಬ 10 ಪುತ್ರರಿದ್ದರು. ಅವರಿಗೆ ಜ್ಯೋತಿಷ್ಮತಿ ಎಂಬ ಮಗಳೂ ಇದ್ದಳು. ಈ ಮನ್ವಂತರದ 7 ಮಹಾನ್ ಋಷಿಗಳೆಂದರೆ ಭೃಗು ಋಷಿ, ನಾಭ, ವಿವಸ್ವಾನ್, ಸುಧಾಮ, ವಿರಾಜಸ್, ಅರಿನಾಮ್ ಮತ್ತು ಸಹಿಷ್ಣು. ಈ ಚಕ್ಷುಷ ಮನ್ವಂತರದ ಸಮಯದಲ್ಲಿ ದೇವತೆಗಳನ್ನು ಲೇಖಗಳು ಎಂದು ಕರೆಯಲಾಗುತ್ತಿತ್ತು. 7ನೇ ಮತ್ತು ಪ್ರಸ್ತುತ ಮನ್ವಂತರವನ್ನು ವೈವಸ್ವತ ಮನ್ವಂತರ ಎಂದು ಕರೆಯಲಾಗುತ್ತದೆ. ಈ ಮನ್ವಂತರವನ್ನು ವೈವಸ್ವತ ಮನು ಆಳ್ವಿಕೆಯಲ್ಲಿದೆ. ಈ ಮನ್ವಂತರದ ಸಮಯದಲ್ಲಿ 7 ಋಷಿಗಳಾದ ಋಷಿ ಅತ್ರಿ, ವಶಿಷ್ಠ ಋಷಿ, ಕಶ್ಯಪ ಋಷಿ, ಗೌತಮ ಋಷಿ, ಭರದ್ವಾಜ ಋಷಿ, ಋಷಿ ವಿಶ್ವಾಮಿತ್ರ ಮತ್ತು ಋಷಿ ಜಮದಗ್ನಿಯಾಗಿದ್ದಾರೆ. ಈ ಮನ್ವಂತರದಲ್ಲಿರುವ ದೇವತೆಗಳೆಂದರೆ ಆದಿತ್ಯರು, ರುದ್ರರು, ವಸುಗಳು, ಮಾರುತರು, ವಿಶ್ವದೇವರು ಮತ್ತು 2 ಅಶ್ವಿನಿ ಕುಮಾರರು. ಆದಿತ್ಯರು ಮತ್ತು ಅಶ್ವಿನಿ ಕುಮಾರರು ವೈವಸ್ವತ ಮನುವಿನಿಂದ ಜನಿಸಿದರು. ಈ ರೀತಿಯಾಗಿ ಎಲ್ಲಾ ಮನ್ವಂತರಗಳಲ್ಲಿ 7 ಋಷಿಗಳನ್ನು ಭಗವಾನ್ ಬ್ರಹ್ಮನು ಸೃಷ್ಟಿಸುತ್ತಾನೆ ಮತ್ತು ಈ 7 ಋಷಿಗಳ ಪುತ್ರರು ಮತ್ತು ಮೊಮ್ಮಕ್ಕಳು ವಿಶ್ವವನ್ನು ಆಳುತ್ತಾರೆ. ಪ್ರತಿ ಮನ್ವಂತರದಲ್ಲಿಯೂ ಈ ವಿಭಿನ್ನ ಸಪ್ತ ಋಷಿಗಳು ಯಾವಾಗಲೂ ಸದ್ಗುಣವನ್ನು ಸ್ಥಾಪಿಸಲು ಮತ್ತು ಜಗತ್ತನ್ನು ರಕ್ಷಿಸಲು ಜಗತ್ತಿನಲ್ಲಿ ಇರುತ್ತಾರೆ. ಮನ್ವಂತರವು 7 ಋಷಿಗಳ 4 ಗುಂಪುಗಳನ್ನು ದಾಟಿದಾಗ ತಮ್ಮ ಕರ್ತವ್ಯಗಳನ್ನು ಮುಗಿಸಿದ ನಂತರ ಸ್ವರ್ಗಕ್ಕೆ ತೆರಳುತ್ತಾರೆ ಮತ್ತು ಅಲ್ಲಿ ತಪಸ್ಸು ಮಾಡಲು ಬ್ರಹ್ಮಲೋಕವನ್ನು ತಲುಪುತ್ತಾರೆ. ನಂತರ ತಪಸ್ಸಿನ ಇತರ ಸಪ್ತ ಋಷಿಗಳು ಮುಂದಿನ ಮನ್ವಂತರದಲ್ಲಿ ತಮ್ಮ ಸ್ಥಾನವನ್ನು ತುಂಬುತ್ತಾರೆ. ಭವಿಷ್ಯದಲ್ಲಿ ಇತರ 7 ಮನ್ವಂತರಗಳೆಂದರೆ ಸಾವರ್ಣಿ ಮನ್ವಂತರ, ರೈಬ್ಯ ಮನ್ವಂತರ, ರೌಚ್ಯ ಮನ್ವಂತರ ಮತ್ತು 4 ಮೇರು ಸಾವರ್ಣಿ ಮನ್ವಂತರ. ಸಾವರ್ಣಿ ಮನು ವಿವಸ್ವತ್ ಮನುವಿನ ಮಗ. ಗೌತಮ, ದೀಪ್ತಿಮಾನ್, ಅಶ್ವತ್ಥಾಮ, ಕೃಪಾ, ಋಷ್ಯಶೃಂಗಿ, ವಾದ್ರಾಯಣ ಮತ್ತು ಪರಶುರಾಮ ಸಾವರ್ಣಿ ಮನ್ವಂತರದ ಶ್ರೇಷ್ಠ ಋಷಿಗಳಾಗಿದ್ದಾರೆ. ಪ್ರಜಾಪತಿ ಪರಮೇಷ್ಠಿಯ 4 ಪುತ್ರರು ಮೇರು ಪರ್ವತದಂತೆ ಚಿನ್ನದ ಮೈಬಣ್ಣವನ್ನು ಪಡೆದಿದ್ದಾರೆ. ಅವರು ದಕ್ಷ ಪ್ರಜಾಪತಿಯ ಮೊಮ್ಮಕ್ಕಳು ಮತ್ತು ದಕ್ಷನ ಮಗಳಾದ ಪ್ರಿಯಳ ಪುತ್ರರು. ಅವರು ಮೇರು ಸಾವರ್ಣಿ ಮನ್ವಂತರ ಸಮಯದಲ್ಲಿ ಮೇರು ಪರ್ವತದ ಮೇಲೆ ಕಠಿಣ ತಪಸ್ಸಿನಿಂದ ರಾಜರಾಗುತ್ತಾರೆ. ಅವರು ಮಹಾನ್ ಪರಾಕ್ರಮವನ್ನು ಹೊಂದಿದ್ದಾರೆ. ಪ್ರಜಾಪತಿ ರುಚಿ ಮತ್ತು ದೇವಿ ಭೂತಿಯ ಮಗ ರೌಚ್ಯಮನು. ಇವರು ಈ ಕಲ್ಪದಲ್ಲಿ ಭವಿಷ್ಯದ ಮನುಗಳು. ಸಾವರ್ಣಿ ಮನ್ವಂತರದಲ್ಲಿ ರಾಮ, ವ್ಯಾಸ ಮತ್ತು ಅತ್ರಿ ಋಷಿಗಳು ಇರುತ್ತಾರೆ ಎಂದು ಹೇಳಲಾಗುತ್ತದೆ. ವೈರಿಣಿ, ಅಧ್ವರಿವನ್, ಸಮಾನ, ಧೃತಿಮನ್, ವಸು, ಅರಿಷ್ಟ, ಅದೃಷ್ಟ, ವಜಿ ಮತ್ತು ಸುಮತಿ ಈ 7 ಸಾವರ್ಣಿ ಮನ್ವಂತರದ ಶ್ರೇಷ್ಠ ವೀರರಾಗುತ್ತಾರೆ. ನಗರಗಳು ಮತ್ತು 7 ಖಂಡಗಳನ್ನು ಒಳಗೊಂಡಂತೆ ಇಡೀ ಭೂಮಿಯು 4 ಯುಗಗಳ 1000 ಚಕ್ರಗಳ ಅವಧಿಯವರೆಗೆ ಈ ಮನುವಿನಿಂದ ರಕ್ಷಿಸಲ್ಪಡುತ್ತದೆ. ಪ್ರಜಾಪತಿಯ ತಪಸ್ಸಿನಿಂದ ಈ ಮನ್ವಂತರಗಳಲ್ಲಿ ಸರ್ವನಾಶವು ನಿರಂತರವಾಗಿ ಸಂಭವಿಸುತ್ತದೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗಗಳಂತಹ 4 ಯುಗಗಳ ಮುಗಿದ ನಂತರ 71,000 ಬಾರಿ ಯುಗಚಕ್ರಗಳನ್ನು ಮುಗಿಸಿದ ನಂತರ ಒಂದು ಮನ್ವಂತರ ಎಂದು ಕರೆಯಲ್ಪಡುತ್ತದೆ. ವೈಭವೀಕರಿಸಲ್ಪಟ್ಟ ಈ 14 ಮನುಗಳು ವೇದಗಳು ಮತ್ತು ಪುರಾಣಗಳಲ್ಲಿ ತಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತಾರೆ. ವೇದಗಳು ಮತ್ತು ಪುರಾಣಗಳಲ್ಲಿ ಅವರನ್ನು ಅತ್ಯಂತ ಶಕ್ತಿಶಾಲಿ ಎಂದು ಉಲ್ಲೇಖಿಸಲಾಗಿದೆ. ಅವರು ಪ್ರಜಾಪತಿಗಳಾಗಿದ್ದು ಅವರ ವೈಭವೀಕರಣವು ಸಂಪತ್ತು ಮತ್ತು ಆಶೀರ್ವಾದದ ಸಾಧನೆಗೆ ಅನುಕೂಲಕರವಾಗಿದೆ. ಪ್ರತಿ ಮನ್ವಂತರಗಳ ಅಂತ್ಯದಲ್ಲಿ ವಿನಾಶವಿದೆ ಮತ್ತು ಸಂಹಾರ ಪ್ರಕ್ರಿಯೆಯ ಕೊನೆಯಲ್ಲಿ ಸೃಷ್ಟಿ ನಡೆಯುತ್ತದೆ. 100 ವರ್ಷಗಳ ಅವಧಿಯಲ್ಲಿ ಅವರ ಅಂತಿಮ ಅಂತ್ಯವನ್ನು ಉಲ್ಲೇಖಿಸುವುದು ಅಸಾಧ್ಯ. ಜೀವಿಗಳ ಸೃಷ್ಟಿ ಅಥವಾ ನಾಶದ ಅಂತಿಮ ಅಂತ್ಯವನ್ನು ಊಹಿಸಲು ಅಸಾಧ್ಯ. ಮನ್ವಂತರಗಳ ಅವಧಿಯಲ್ಲಿನ ವಿನಾಶಗಳನ್ನು ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ. ಆ ಸಮಯದಲ್ಲಿ ದೇವತೆಗಳು ಮತ್ತು 7 ಋಷಿಗಳು ತಪಸ್ಸು, ಜ್ಞಾನ ಮತ್ತು ಬ್ರಹ್ಮಚಾರ್ಯವನ್ನು ಹೊಂದಿರುವುದರಿಂದ ತಮ್ಮ ಭಾಗಗಳನ್ನು ಇನ್ನೂ ಉಳಿಸಿಕೊಂಡಿದ್ದಾರೆ. 4 ಯುಗಗಳ 70,000 ಚಕ್ರಗಳು ಪೂರ್ಣಗೊಂಡಾಗ ಕಲ್ಪವು ಕೊನೆಗೊಳ್ಳುತ್ತದೆ. ಆಗ ಜೀವಿಗಳು ಸೂರ್ಯನ ಕಿರಣಗಳಿಂದ ಸುಟ್ಟು ಹೋಗುತ್ತವೆ. ಆದಿತ್ಯರೊಂದಿಗೆ ಬ್ರಹ್ಮನನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಎಲ್ಲ ಬ್ರಾಹ್ಮಣರು ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ನಾರಾಯಣನ ಒಳಗೆ ಪ್ರವೇಶಿಸುತ್ತಾರೆ. ನಾರಾಯಣನು ಎಲ್ಲ ಜೀವಿಗಳ ಸೃಷ್ಟಿಕರ್ತ. ಪ್ರತಿ ಕಲ್ಪದ ಅಂತ್ಯದಲ್ಲಿ ಈ ನಿರ್ದಿಷ್ಟ ಮನ್ವಂತರದ ಎಲ್ಲ ರಾಜರು, ಋಷಿಗಳು, ಬ್ರಾಹ್ಮಣರು ಮತ್ತು ದೇವತೆಗಳು ನಾರಾಯಣನ ದೇಹದೊಳಗೆ ಪ್ರವೇಶಿಸುತ್ತಾರೆ. ಭಗವಾನ್ ನಾರಾಯಣನು ಅವ್ಯಕ್ತ ಮತ್ತು ಶಾಶ್ವತ. ಈ ಸಂಪೂರ್ಣ ವಿಶ್ವವು ಅವನಿಗೆ ಸೇರಿದೆ. ಬ್ರಹ್ಮಪುರಾಣದ ಪ್ರಕಾರ
ಸೂತ ಮಹರ್ಷಿಗಳು ಬೆಳಿಗ್ಗೆ ಎದ್ದ ಕೂಡಲೇ ಈ 14 ಮನುಗಳ ನಾಮಗಳನ್ನು ಪಠಿಸುವವರಿಗೆ ಸಂತೋಷ ಮತ್ತು ಖ್ಯಾತಿಯನ್ನು ಪಡೆಯುತ್ತಾರೆ ಮತ್ತು ದೀರ್ಘ ಆಯುಷ್ಯವನ್ನು ಪಡೆಯುತ್ತಾರೆ ಎಂದು ಹೇಳುತ್ತಾರೆ. ಇದಿಷ್ಟು ಬ್ರಹ್ಮ ಪುರಾಣದ ಮನ್ವಂತರದ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.